ಮಧ್ಯಪ್ರಾಚ್ಯದಲ್ಲಿ ಸೇನೆಯನ್ನ ಅಮೆರಿಕ ಬಲಗೊಳಿಸಿದೆ. ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. 50,000 ಯೋಧರು, 200 ಫೈಟರ್ ಜೆಟ್ಗಳನ್ನ ಅಮೆರಿಕದ B-52S ಬಾಂಬರ್ಗಳು ಸೇರ್ಪಡೆಯಾಗಿದ್ದಾವೆ. ಕೊಲ್ಲಿ ರಾಷ್ಟ್ರವನ್ನ ಅಮೆರಿಕದ ಯೋಧರು ತಲುಪಿದ್ದಾರೆ. ಯಾವಾಗ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮುಂದುವರಿಸಿತು, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ತನ್ನ ಸೇನಾ ನೆಲೆಗಳನ್ನ ಈಗ ಭದ್ರಗೊಳಿಸಿದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನ ನಿಯೋಜನೆ ಮಾಡಿದೆ. 50,000 ಯೋಧರು, 200 ಫೈಟರ್ ಜೆಟ್ಗಳು, ಈಗ ಅಮೆರಿಕದ B-52S ಬಾಂಬರ್ಗಳು ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗಿ ತಲುಪಿಯಾಗಿದೆ. ಆ ಮೂಲಕ ಸಂಭಾವ್ಯ ದಾಳಿ, ಇರಾನ್ನ ಸಂಭಾವ್ಯ ದಾಳಿ ಮತ್ತೆ ಇರಾನ್ನನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡೋದಕ್ಕೆ ಕೊಲ್ಲಿ ರಾಷ್ಟ್ರಗಳ ಮೂಲಕ ಎಲ್ಲಾ ತಯಾರಿಗಳನ್ನ ಈಗ ಮಾಡುತ್ತಿದೆ ಅಮೆರಿಕ. ಸನ್ನದ್ಧ ಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಉಡೀಸ್ ಮಾಡಬಹುದು. ಇದೇನು ನೀವೊಂದು ಬಿಲ್ಡಿಂಗ್ ಗಮನಿಸ್ತಾ ಇದ್ದೀರಲ್ಲ, ಅವಶೇಷಗಳು ಮಾತ್ರ ಉಳಿದಿದೆ ಈ ಬಿಲ್ಡಿಂಗ್ನದ್ದು. ಇರಾನ್ನಲ್ಲಿ ಅಮೆರಿಕ ಮಾಡಿರುವಂತಹ ಕ್ಷಿಪಣಿಯ ದಾಳಿಗೆ ಸಂಪೂರ್ಣವಾಗಿ ನುಚ್ಚುನೂರಾಗಿರುವಂತ ಬಿಲ್ಡಿಂಗ್ನ ಅವಶೇಷಗಳನ್ನು ತಾವು ಗಮನಿಸ್ತಾ ಇದ್ರಿ. ಟೆಹರಾನ್ನಲ್ಲಿ ದಾಳಿಯನ್ನ ಮಾಡಿದಂತಹ ಅಮೆರಿಕದ ವೈಮಾನಿಕ ದಾಳಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗಿದೆ. ಜನಜೀವನ ಜೊತೆಗೆ ಧ್ವಂಸವಾಗಿರುವಂತಹ ಕಟ್ಟಡಗಳು, ತರಗೆಲೆಗಳಂತೆ ಉದುರುತ್ತಾ ಇರುವಂತಹ ಕಟ್ಟಡಗಳು, ಕ್ಷಿಪಣಿಗಳ ದಾಳಿಗೆ ಟೆಹರಾನ್ ಹೇಗೆಲ್ಲ ಹಾಳಾಗಿದೆ ಸಿಟಿ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಬಹ್ರೇನ್, ಕೊಲ್ಲಿ ರಾಷ್ಟ್ರಗಳಲ್ಲಿ ಬಹ್ರೇನ್ ಮೇಲೆ ಇರಾನ್ ನಿರಂತರ ದಾಳಿಯನ್ನ ರಾತ್ರೋರಾತ್ರಿ ನಿರಂತರವಾಗಿ ಅಲ್ಲಿ ಕ್ಷಿಪಣಿಗಳ ದಾಳಿಯನ್ನ ಮಾಡುತ್ತಿರುವ ದೃಶ್ಯ ಮತ್ತೆ ಇರಾನ್ ಸಂಪೂರ್ಣ ಅವಶೇಷಗಳಿಂದ ಕೂಡಿದೆ. ಮಧ್ಯಪ್ರಾಚ್ಯದಲ್ಲಿ ಸೇನೆಯನ್ನ ಅಮೆರಿಕ ಬಲಗೊಳಿಸಿದೆ. ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. 50,000 ಯೋಧರು, 200 ಫೈಟರ್ ಜೆಟ್ಗಳನ್ನ ಅಮೆರಿಕದ B-52S ಬಾಂಬರ್ಗಳು ಸೇರ್ಪಡೆಯಾಗಿದ್ದಾವೆ. ಕೊಲ್ಲಿ ರಾಷ್ಟ್ರವನ್ನ ಅಮೆರಿಕದ ಯೋಧರು ತಲುಪಿದ್ದಾರೆ. ಯಾವಾಗ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮುಂದುವರಿಸಿತು, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ತನ್ನ ಸೇನಾ ನೆಲೆಗಳನ್ನ ಈಗ ಭದ್ರಗೊಳಿಸಿದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನ ನಿಯೋಜನೆ ಮಾಡಿದೆ. 50,000 ಯೋಧರು, 200 ಫೈಟರ್ ಜೆಟ್ಗಳು, ಈಗ ಅಮೆರಿಕದ B-52S ಬಾಂಬರ್ಗಳು ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗಿ ತಲುಪಿಯಾಗಿದೆ. ಆ ಮೂಲಕ ಸಂಭಾವ್ಯ ದಾಳಿ, ಇರಾನ್ನ ಸಂಭಾವ್ಯ ದಾಳಿ ಮತ್ತೆ ಇರಾನ್ನನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡೋದಕ್ಕೆ ಕೊಲ್ಲಿ ರಾಷ್ಟ್ರಗಳ ಮೂಲಕ ಎಲ್ಲಾ ತಯಾರಿಗಳನ್ನ ಈಗ ಮಾಡುತ್ತಿದೆ ಅಮೆರಿಕ. ಸನ್ನದ್ಧ ಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಉಡೀಸ್ ಮಾಡಬಹುದು. ಇದೇನು ನೀವೊಂದು ಬಿಲ್ಡಿಂಗ್ ಗಮನಿಸ್ತಾ ಇದ್ದೀರಲ್ಲ, ಅವಶೇಷಗಳು ಮಾತ್ರ ಉಳಿದಿದೆ ಈ ಬಿಲ್ಡಿಂಗ್ನದ್ದು. ಇರಾನ್ನಲ್ಲಿ ಅಮೆರಿಕ ಮಾಡಿರುವಂತಹ ಕ್ಷಿಪಣಿಯ ದಾಳಿಗೆ ಸಂಪೂರ್ಣವಾಗಿ ನುಚ್ಚುನೂರಾಗಿರುವಂತಹ ಬಿಲ್ಡಿಂಗ್ನ ಅವಶೇಷಗಳನ್ನು ತಾವು ಗಮನಿಸ್ತಾ ಇದ್ರಿ. ಟೆಹರಾನ್ನಲ್ಲಿ ದಾಳಿಯನ್ನ ಮಾಡಿದಂತಹ ಅಮೆರಿಕದ ವೈಮಾನಿಕ ದಾಳಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗಿದೆ. ಜನಜೀವನ ಜೊತೆಗೆ ಧ್ವಂಸವಾಗಿರುವಂತಹ ಕಟ್ಟಡಗಳು, ತರಗೆಲೆಗಳಂತೆ ಉದುರುತ್ತಾ ಇರುವಂತಹ ಕಟ್ಟಡಗಳು, ಕ್ಷಿಪಣಿಗಳ ದಾಳಿಗೆ ಟೆಹರಾನ್ ಹೇಗೆಲ್ಲ ಹಾಳಾಗಿದೆ ಸಿಟಿ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಬಹ್ರೇನ್, ಕೊಲ್ಲಿ ರಾಷ್ಟ್ರಗಳಲ್ಲಿ ಬಹ್ರೇನ್ ಮೇಲೆ ಇರಾನ್ ನಿರಂತರ ದಾಳಿಯನ್ನ ರಾತ್ರೋರಾತ್ರಿ ನಿರಂತರವಾಗಿ ಅಲ್ಲಿ ಕ್ಷಿಪಣಿಗಳ ದಾಳಿಯನ್ನ ಮಾಡುತ್ತಿರುವ ದೃಶ್ಯ ಮತ್ತೆ ಇರಾನ್ ಸಂಪೂರ್ಣ ಅವಶೇಷಗಳಿಂದ ಕೂಡಿದೆ. ಮಧ್ಯಪ್ರಾಚ್ಯದಲ್ಲಿ ಸೇನೆಯನ್ನ ಅಮೆರಿಕ ಬಲಗೊಳಿಸಿದೆ. ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. 50,000 ಯೋಧರು, 200 ಫೈಟರ್ ಜೆಟ್ಗಳನ್ನ
ಅಮೆರಿಕದ B-52S ಬಾಂಬರ್ಗಳು ಸೇರ್ಪಡೆಯಾಗಿದ್ದಾವೆ. ಕೊಲ್ಲಿ ರಾಷ್ಟ್ರವನ್ನ ಅಮೆರಿಕದ ಯೋಧರು ತಲುಪಿದ್ದಾರೆ. ಯಾವಾಗ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮುಂದುವರಿಸಿತು, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ತನ್ನ ಸೇನಾ ನೆಲೆಗಳನ್ನ ಈಗ ಭದ್ರಗೊಳಿಸಿದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನ ನಿಯೋಜನೆ ಮಾಡಿದೆ. 50,000 ಯೋಧರು, 200 ಫೈಟರ್ ಜೆಟ್ಗಳು, ಈಗ ಅಮೆರಿಕದ B-52S ಬಾಂಬರ್ಗಳು ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗಿ ತಲುಪಿಯಾಗಿದೆ. ಆ ಮೂಲಕ ಸಂಭಾವ್ಯ ದಾಳಿ, ಇರಾನ್ನ ಸಂಭಾವ್ಯ ದಾಳಿ ಮತ್ತೆ ಇರಾನ್ನನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡೋದಕ್ಕೆ ಕೊಲ್ಲಿ ರಾಷ್ಟ್ರಗಳ ಮೂಲಕ ಎಲ್ಲಾ ತಯಾರಿಗಳನ್ನ ಈಗ ಮಾಡುತ್ತಿದೆ ಅಮೆರಿಕ. ಸನ್ನದ್ಧ ಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಉಡೀಸ್ ಮಾಡಬಹುದು. ಇದೇನು ನೀವೊಂದು ಬಿಲ್ಡಿಂಗ್ ಗಮನಿಸ್ತಾ ಇದ್ದೀರಲ್ಲ, ಅವಶೇಷಗಳು ಮಾತ್ರ ಉಳಿದಿದೆ ಈ ಬಿಲ್ಡಿಂಗ್ ನದ್ದು. ಇರಾನ್ನಲ್ಲಿ ಅಮೆರಿಕ ಮಾಡಿರುವಂತಹ ಕ್ಷಿಪಣಿಯ ದಾಳಿಗೆ ಸಂಪೂರ್ಣವಾಗಿ ನುಚ್ಚು ನೂರಾಗಿರುವಂತಹ ಬಿಲ್ಡಿಂಗ್ನ ಅವಶೇಷಗಳನ್ನ ತಾವು ಗಮನಿಸ್ತಾ ಇದ್ರಿ. ಟೆಹರಾನ್ನಲ್ಲಿ ದಾಳಿಯನ್ನ ಮಾಡಿದಂತಹ ಅಮೆರಿಕದ ವೈಮಾನಿಕ ದಾಳಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗಿದೆ. ಜನಜೀವನ ಜೊತೆಗೆ ಧ್ವಂಸವಾಗಿರುವಂತಹ ಕಟ್ಟಡಗಳು, ತರಗೆಲೆಗಳಂತೆ ಉದುರುತ್ತಾ ಇರುವಂತಹ ಕಟ್ಟಡಗಳು, ಕ್ಷಿಪಣಿಗಳ ದಾಳಿಗೆ ಟೆಹರಾನ್ ಹೇಗೆಲ್ಲ ಹಾಳಾಗಿದೆ ಸಿಟಿ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಬಹ್ರೇನ್, ಕೊಲ್ಲಿ ರಾಷ್ಟ್ರಗಳಲ್ಲಿ ಬಹ್ರೇನ್ ಮೇಲೆ ಇರಾನ್ ನಿರಂತರ ದಾಳಿಯನ್ನ ರಾತ್ರೋರಾತ್ರಿ ನಿರಂತರವಾಗಿ ಅಲ್ಲಿ ಕ್ಷಿಪಣಿಗಳ ದಾಳಿಯನ್ನ ಮಾಡುತ್ತಿರುವ ದೃಶ್ಯ ಮತ್ತೆ ಇರಾನ್ ಸಂಪೂರ್ಣ ಅವಶೇಷಗಳಿಂದ ಕೂಡಿದೆ. ಮಧ್ಯಪ್ರಾಚ್ಯದಲ್ಲಿ ಸೇನೆಯನ್ನ ಅಮೆರಿಕ ಬಲಗೊಳಿಸಿದೆ. ಇರಾನ್ ವಿರುದ್ಧ ಸಮರಕ್ಕೆ ಅಮೆರಿಕ ಸೇನೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. 50,000 ಯೋಧರು, 200 ಫೈಟರ್ ಜೆಟ್ಗಳನ್ನ ಅಮೆರಿಕದ B-52S ಬಾಂಬರ್ಗಳು ಸೇರ್ಪಡೆಯಾಗಿದ್ದಾವೆ. ಕೊಲ್ಲಿ ರಾಷ್ಟ್ರವನ್ನ ಅಮೆರಿಕದ ಯೋಧರು ತಲುಪಿದ್ದಾರೆ. ಯಾವಾಗ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮುಂದುವರಿಸಿತು, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ತನ್ನ ಸೇನಾ ನೆಲೆಗಳನ್ನ ಈಗ ಭದ್ರಗೊಳಿಸಿದೆ. ಜೊತೆಗೆ ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನ ನಿಯೋಜನೆ ಮಾಡಿದೆ. 50,000 ಯೋಧರು, 200 ಫೈಟರ್ ಜೆಟ್ಗಳು, ಈಗ ಅಮೆರಿಕದ B-52S ಬಾಂಬರ್ಗಳು ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗಿ ತಲುಪಿಯಾಗಿದೆ. ಆ ಮೂಲಕ ಸಂಭಾವ್ಯ ದಾಳಿ, ಇರಾನ್ನ ಸಂಭಾವ್ಯ ದಾಳಿ ಮತ್ತೆ ಇರಾನ್ನನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡೋದಕ್ಕೆ ಕೊಲ್ಲಿ ರಾಷ್ಟ್ರಗಳ ಮೂಲಕ ಎಲ್ಲಾ ತಯಾರಿಗಳನ್ನ ಈಗ ಮಾಡುತ್ತಿದೆ ಅಮೆರಿಕ. ಸನ್ನದ್ಧ ಸ್ಥಿತಿಯಲ್ಲಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಉಡೀಸ್ ಮಾಡಬಹುದು. ಇದೇನು ನೀವೊಂದು ಬಿಲ್ಡಿಂಗ್ ಗಮನಿಸ್ತಾ ಇದ್ದೀರಲ್ಲ, ಅವಶೇಷಗಳು ಮಾತ್ರ ಉಳಿದಿದೆ ಈ ಬಿಲ್ಡಿಂಗ್ ನದ್ದು. ಇರಾನ್ನಲ್ಲಿ ಅಮೆರಿಕ ಮಾಡಿರುವಂತಹ ಕ್ಷಿಪಣಿಯ ದಾಳಿಗೆ ಸಂಪೂರ್ಣವಾಗಿ ನುಚ್ಚು ನೂರಾಗಿರುವಂತಹ ಬಿಲ್ಡಿಂಗ್ನ ಅವಶೇಷಗಳನ್ನ ತಾವು ಗಮನಿಸ್ತಾ ಇದ್ರಿ. ಟೆಹರಾನ್ನಲ್ಲಿ ದಾಳಿಯನ್ನ ಮಾಡಿದಂತಹ ಅಮೆರಿಕದ ವೈಮಾನಿಕ ದಾಳಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗಿದೆ. ಜನಜೀವನ ಜೊತೆಗೆ ಧ್ವಂಸವಾಗಿರುವಂತಹ ಕಟ್ಟಡಗಳು, ತರಗೆಲೆಗಳಂತೆ ಉದುರುತ್ತಾ ಇರುವಂತಹ ಕಟ್ಟಡಗಳು, ಕ್ಷಿಪಣಿಗಳ ದಾಳಿಗೆ ಟೆಹರಾನ್ ಹೇಗೆಲ್ಲ ಹಾಳಾಗಿದೆ ಸಿಟಿ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಬಹ್ರೇನ್, ಕೊಲ್ಲಿ ರಾಷ್ಟ್ರಗಳಲ್ಲಿ ಬಹ್ರೇನ್ ಮೇಲೆ ಇರಾನ್ ನಿರಂತರ ದಾಳಿಯನ್ನ ರಾತ್ರೋರಾತ್ರಿ ನಿರಂತರವಾಗಿ ಅಲ್ಲಿ ಕ್ಷಿಪಣಿಗಳ ದಾಳಿಯನ್ನ ಮಾಡುತ್ತಿರುವ ದೃಶ್ಯ ಮತ್ತೆ ಇರಾನ್ ಸಂಪೂರ್ಣ ಅವಶೇಷಗಳಿಂದ ಕೂಡಿದೆ.